ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮನೆಯಲ್ಲಿನೇ ಗರಿಗರಿಯಾದ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಸ್ವಲ್ಪ ಈ ಸೈಜಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗಿತೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿಡಬೇಕು. ಆವಾಗ ಆಲೂಗಡ್ಡೆ ಕಪ್ಪಗಾಗದೆ ಚೆನ್ನಾಗಿರುತ್ತೆ. ಈಗ ಸಿಪ್ಪೆ ತೆಗೆದಿರೋಂಥ ಆಲೂಗಡ್ಡೆನ ನೋಡಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿ ಮತ್ತೆ ನಾನು ನೀರಲ್ಲಿ ಹಾಕಿಡ್ತೀನಿ. ಅಷ್ಟು ಆಲೂಗಡ್ಡೆನೂ ಇದೇ ಥರ ಕಟ್ ಮಾಡಿಟ್ಕೊತೀನಿ. ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದೀತಾ ಇದೆ ಚೆನ್ನಾಗಿ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಕುದೀತಾ ಇರೋ ನೀರಿಗೆ ಕುಯ್ದಿಟ್ಟಿರೋ ಅಂಥ ಆಲೂಗಡ್ಡೆನ ಹಾಕಿ ಇದು ಹೈ ಫ್ಲೇಮಲ್ಲಿನೇ ಬೇಯಿಸಬೇಕು. 4 ರಿಂದ 5 ನಿಮಿಷ ಬೇಯಿಸಬೇಕು. ಆಲೂಗಡ್ಡೆ ಪೂರ್ತಿಯಾಗಿ ಬೇಯಬಾರ್ದು, ಅರ್ಧದಷ್ಟು ಬೇಯಬೇಕು. 4 ರಿಂದ 5 ನಿಮಿಷ ಕರೆಕ್ಟಾಗಿ ಬೇಯಿಸಿದ್ರೆ ಕರೆಕ್ಟಾಗಿ ಆಗುತ್ತೆ. ಹೈ ಫ್ಲೇಮಲ್ಲಿನೇ ಬೇಯಿಸಬೇಕು. ಈಗ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಅರ್ಧದಷ್ಟು ಬೆಂದಿದೆ. ಈಗ ನೀರಿಂದ ನಾನು ತೆಗೆದಿಟ್ಕೊಳ್ತೀನಿ ಆಲೂಗಡ್ಡೆನ. ನೋಡಿ ಇದು ಮುರಿದ್ರೆ ಈ ರೀತಿ ಬರುತ್ತೆ. ಇಷ್ಟು ಬೆಂದಿದ್ರೆ ಸಾಕು. ಈಗ ಇದನ್ನ ನಾನು ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ನಿಧಾನವಾಗಿ ಹಾಗೆ ಪ್ರೆಸ್ ಮಾಡಿ ನೀರನ್ನು ತೆಗಿತೀನಿ. ಅಂದರೆ ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಆ ರೀತಿ ನಿಧಾನವಾಗಿ ಒರೆಸಿ ತೆಗೆದಿಟ್ಕೋಬೇಕು. ಹೊರಗಡೆ ಹೇಗೆ ಸಿಗುತ್ತಲ್ಲ ಫ್ರೆಂಚ್ ಫ್ರೈಸ್, ಅದೇ ಥರ ಮನೆಯಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗತ್ತೆ. ಮಾಡೋದು ತುಂಬ ಈಸಿ ಕೂಡ. ನೋಡಿ ಈಗ ಅಷ್ಟು ಆಲೂಗಡ್ಡೆನೂ ನಾನು ಒರೆಸಿಟ್ಟಿದ್ದೀನಿ. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನು ಕಾರ್ನ್ಫ್ಲೋರ್ ಹಾಕಿದರೆ ಸಾಕಾಗುತ್ತೆ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿ ನೋಡಿ ಇದೇ ಥರ ಈ ಥರ ಮಾಡಿ ಸರಿಯಾಗಿ ಮಿಕ್ಸ್ ಆಗುತ್ತೆ. ಕಾರ್ನ್ಫ್ಲೋರ್ ಕಮ್ಮಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಬೋದು. ತುಂಬ ಜಾಸ್ತಿನೂ ಹಾಕಬೇಡಿ. ನೋಡಿ ಈ ಥರ ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಆಗಿದೆ. ಈಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಶುರುವಿಂದ ಕೊನೆವರೆಗೂ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಟಿರಬೇಕು. ಸ್ಟವ್ನ ಉರಿ ಹೆಚ್ಚು ಕಮ್ಮಿ ಮಾಡಬೇಡಿ, ಒಂದೇ ಸಮ ಇರಲಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೆಂಚ್ ಫ್ರೈಸ್ನ ಫ್ರೈ ಮಾಡಬೇಕು, ಆವಾಗ ಸರಿಯಾಗಿ ಬರುತ್ತೆ.
ಈಗ ನಾನು ಆಲೂಗಡ್ಡೆನ 1 ನಿಮಿಷ ಬೇಯಿಸ್ತೀನಿ ಅಷ್ಟೇ. 1 ನಿಮಿಷ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ತೆಗೆದಿಡ್ತೀನಿ. ಫ್ರೆಂಚ್ ಫ್ರೈಸ್ನ 2 ಸಲ ಫ್ರೈ ಮಾಡಬೇಕು, ಆವಾಗ ಗರಿಗರಿಯಾಗಿ ಬರುತ್ತೆ. ಈ ಮೊದಲನೇ ಸಾರಿ ಫ್ರೈ ಮಾಡುವಾಗ ಬರೀ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೋಡಿ 1 ನಿಮಿಷ ಫ್ರೈ ಮಾಡಿದ್ದೀನಿ, ಸಾಕು ಇದು. ಈಗ ಇದನ್ನು ತೆಗೆದಿಟ್ಕೊತೀನಿ. ಅಷ್ಟನ್ನು ನಾನು ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಈಗ ನೋಡಿ ಅಷ್ಟನ್ನು ಫ್ರೈ ಮಾಡಿರೋದನ್ನು ಮತ್ತೆ ಇನ್ನೊಂದು ಸಲ ನಾನು ಫ್ರೈ ಮಾಡ್ತಾ ಇದ್ದೀನಿ. 2ನೇ ಸಲ ಫ್ರೈ ಮಾಡುವಾಗ ಅದು ಪೂರ ತಣ್ಣಗಾಗಬೇಕಂತಿಲ್ಲ, ಒಂದು ಅರ್ಧದಷ್ಟು ತಣ್ಣಗಾದರೆ ಸಾಕು. ಈಗ ಮತ್ತೆ ನಾನು 2ನೇ ಸಾರಿ ಫ್ರೈ ಮಾಡ್ತಾ ಇದ್ದೀನಿ. 2ನೇ ಸಾರಿ ಫ್ರೈ ಮಾಡುವಾಗ ಚೆನ್ನಾಗಿ ಕೆಂಪಗಾಗೋ ಥರ ಫ್ರೈ ಮಾಡಬೇಕು, ಆವಾಗ ಗರಿ ಗರಿಯಾಗಿ ಸೂಪರಾಗಿ ಆಗುತ್ತೆ ಫ್ರೆಂಚ್ ಫ್ರೈಸ್. ಮತ್ತು ಫ್ರೆಂಚ್ ಫ್ರೈಸ್ ಮಾಡುವಾಗ ಎಣ್ಣೆ ತುಂಬ ಕಮ್ಮಿ ಎಳೆಯುತ್ತೆ, ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ. ಇದು ಹಾಕಿರೋ ಎಣ್ಣೆ ಹಾಗೇ ಇರುತ್ತೆ. ನೋಡಿ ಈಗ ಕೆಂಪಗಾಗಿದೆ, ಇಷ್ಟ ಆದರೆ ಸಾಕು. ಈಗ ಇದನ್ನು ತೆಗೆದಿಟ್ಕೊತೀನಿ. ಇದೇ ರೀತಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಹಾಗೆ ಫ್ರೈ ಮಾಡುವಾಗ ಒಟ್ಟಿಗೆ ಜಾಸ್ತಿ ಹಾಕಬೇಡಿ, ಸರಿಯಾಗಿ ಬೇಯೋದಿಲ್ಲ. ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡಿದ್ರೆ ಒಳ್ಳೆಯದು. ಈಗ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಸೂಪರಾಗಿ ಆಗಿದೆ ಫ್ರೆಂಚ್ ಫ್ರೈಸ್. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು, ಹೊರಗೆ ಹೇಗೆ ಸಿಗುತ್ತಲ್ಲ ಅದೇ ಥರ ಇರುತ್ತೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಉಪ್ಪು ಹಾಕುವಾಗ ಒಂದ್ಸಲ ರುಚಿ ನೋಡಿ, ಯಾಕಂದರೆ ನಾವು ಮೊದಲೇ ಉಪ್ಪು ಹಾಕಿ ಆಲೂಗಡ್ಡೆ ಬೇಯಿಸಿರ್ತೀವಿ. ಉಪ್ಪು ಸರಿಯಾಗಿದ್ದರೆ ಉಪ್ಪು ಹಾಕೋಕೆ ಹೋಗಬೇಡಿ, ಜಸ್ಟ್ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಫ್ರೆಂಚ್ ಫ್ರೈಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.